ನಮಸ್ತೆ ವೀಕ್ಷಕರೇ, ಬೆಲೆ ಏರಿಕೆ ಆಗುತ್ತಲೇ ಇರುವಂತಹ ದುನಿಯಾದಲ್ಲಿ ಈಗ ಧಾನ್ಯಗಳ ಬೆಲೆ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಂದರೆ ಪ್ರತಿನಿತ್ಯ ನಾವು ಅಡುಗೆಗಳಿಗೆ ಬಳಸುವಂತಹ ಪದಾರ್ಥಗಳ ಬೆಲೆ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ. ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಅಂಗಡಿ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಸಾಕಷ್ಟು ಜನಕ್ಕೆ ಸರ್ ಪದೇ ಪದೇ ಬೆಲೆ ಏರಿಕೆ ಆಗ್ತಾ ಇದೆಯಪ್ಪ ಅನ್ನುವಂತಹ ಭಯ ಇತ್ತು. ಆದರೆ ಈಗ ಧಾನ್ಯಗಳ ಅಂದರೆ ಅಡುಗೆ ಪದಾರ್ಥಗಳ ಬೆಲೆ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್, ಯಾವ್ಯಾವುದರ ಬೆಲೆ ಎಷ್ಟೆಷ್ಟು ಕಮ್ಮಿ ಆಗಿದೆ? ಮೇಡಮ್, ಹಳೆ ರೈಸ್ಗಳದ್ದು ರೇಟು ಅದೇ ಇದೆ. ಹೊಸ ಅಕ್ಕಿಗಳು ಬರ್ತಾ ಇದೆ. ಹಾಗಾಗಿ ಹೊಸ ಅಕ್ಕಿಗಳು ಅದು ಕುಕ್ಕಿಂಗ್ ಆಗಲ್ಲ, ಮತ್ತು ಅದು ಖರೀದಿ ಯಾರೂ ಮಾಡಲ್ಲ. ಎಕ್ಸ್ಪೋರ್ಟ್ಗೆ ಹೋಗೋದೆಲ್ಲ ಕ್ವಾಲಿಟಿ ವೈಸು. ಹಾಗಾಗಿ ಆ ಅಕ್ಕಿಗಳು ಬೆಲೆ ಇದೆ, ಹಾಗೇ ಇದೆ. ಹೊಸ ಅಕ್ಕಿಗಳು ಬೆಲೆ ರೇಟ್ ಕಮ್ಮಿ ಇಳೀತಾ ಇದೆ, ಬಟ್ ಅದು ಕುಕ್ಕಿಂಗ್ ಆಗಲ್ಲ, ಕ್ವಾಲಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಅದರದ್ದು ಧಾನ್ಯಗಳು ರೇಟ್ಗಳು ಅದು ಕೆಲವೊಂದು ಪ್ರಕಾರ ಎಕ್ಸ್ಪೋರ್ಟ್ ಆಗದೆ ಇರೋದು ಮತ್ತು ಯಾವುದು ಅನ್ನ ಆಗದೆ ಇರೋದು ಅಂಥ ಅಕ್ಕಿಗೆ ಬೆಲೆ ಇಳಿದಿದೆ, ಕಡಿಮೆ ಇರುವಂಥದ್ದು. ಬಟ್ ಮೊದಲನೇಗಿಂತ ಈಗ ರೇಟ್ಗಳು ತುಂಬ ಕಡಿಮೆ ಆಗಿರೋದು ಉಂಟು. ಹೌದು. ಇನ್ನು ಸರ್, ಅಕ್ಕಿಗಳು ನೀವು ಹೇಳಿದ್ರಿ ಕ್ವಾಲಿಟಿ ಕಮ್ಮಿ ಇರೋದ್ರಿಂದ ಬೆಲೆ ಕಡಿಮೆ ಆಗಿದೆ ಮೇಡಮ್ ಅಂತ. ಕ್ವಾಲಿಟಿ ಕಡಿಮೆ ಅಂದರೆ ಸರ್ ಯಾವ ರೀತಿಯಾಗಿ, ಅಂದರೆ ಅದು ಎಕ್ಸ್ಪೋರ್ಟ್ ಏನಾಗಲ್ವಾ, ಅಥವಾ ಅದು ಯಾವ್ಯಾವ ಅಕ್ಕಿಗಳು, ಹೊಸ ತಳಿ ಅಕ್ಕಿಗಳು ಅಂತ ಹೇಳಿದ್ರಲ್ಲ, ಅದು ಯಾವ್ಯಾವ ಅಕ್ಕಿಗಳು, ಎಷ್ಟು ಅದರ ಬೆಲೆ ಈಗ ಇದೆ, ಪ್ರೆಸೆಂಟ್ ಎಷ್ಟು ಬೆಲೆ ಇದೆ ಅದರದ್ದು? ಮೇಡಮ್, ಇವಾಗ ಹೊಸದು ಸೋನಾ ಸ್ಟೀಮು ನಮ್ಮಲ್ಲಿ 39ರಿಂದ 41 ರೂಪಾಯಿ ಗಂಟ ಇದೆ ಕೆ ಜಿಗೆ. ಮತ್ತು ಹಳೇ ಸೋನಾ ಮಸೂರಿ ರಾರೈಸ್ಗಳು 51ರಿಂದ 55 ಗಂಟ ಇದೆ. ಮತ್ತು ಹಳೇ RNR ರಾರೈಸ್ಗಳು 58ರಿಂದ 65 ಗಂಟ ಇದೆ, 63, 64, 65 ಗಂಟ ಇದೆ. ಹಳೇ ಕೋಲಂ ರೈಸ್ಗಳು ನಿಮಗೆ ಒಂದು 2350 ರೂಪಾಯಿ ಗಂಟ ಇದೆ 30 ಕೆ ಜಿ ಬ್ಯಾಗು. ಅದರಲ್ಲೇ ಕಡಿಮೆದು ಅಂದರೆ 1760ರಿಂದ 1800 ಗಂಟನೂ ಕೋಲಂಗಳಿದೆ. ಬಟ್ ಅದು ಅಂಥ ಕ್ವಾಲಿಟಿ ಗುಣಮಟ್ಟ ಇರಲ್ಲ. ಅನ್ನ ಆಗುತ್ತೆ, ಬಟ್ ಈಲ್ಡಿಂಗ್ ಇರಲ್ಲ, ಒದಗಿ ಬರಲ್ಲ ನಿಮಗೆ. ಕ್ವಾಲಿಟಿ ವೈಸ್ ಪರವಾಗಿಲ್ಲ ಅಂದರೆ ನೀವು ಸ್ವಲ್ಪ ಅತಿ ಜಾಸ್ತಿ ರೇಟ್ ತೊಗೊಂಡ್ರೆ ಅನ್ನ ಒದಗೋದು, ಅನ್ನ ಕ್ವಾಲಿಟಿ ಇರೋದು, ರಿಪೋರ್ಟ್ ಗ್ಯಾರಂಟಿ ಇರೋವಂಥದ್ದು ಸಿಗುತ್ತೆ. ಅಂದರೆ ಈ ಬೆಲೆ ಕಮ್ಮಿ ಆಗಿದೆ ಅನ್ನುವಂಥ ಕಾರಣಕ್ಕೆ ಕ್ವಾಲಿಟಿ ಇಲ್ಲದೆ ಇರೋ ಈ ಅಕ್ಕಿಯನ್ನು ಕೂಡ ಯಾರಾದರೂ ಪರ್ಚೇಸ್ ಮಾಡ್ತಾರೆ. ಅಂದರೆ ಯಾಕಂತಂದರೆ ಮನೆಗಳಲ್ಲಿ ಉತ್ತಮವಾದ ಇದನ್ನು ಬಳಸ್ಬೋದು, ಆದರೆ ಈಗ ಅಂಗಡಿ ಮುಂಗಟ್ಟುಗಳಿರ್ಬೋದು ಅಥವಾ ಹೋಟೆಲ್ಗಳಿರ್ಬೋದು, ಅಂಥವ್ರು ಏನಾದರೂ ಇದನ್ನು ಪರ್ಚೇಸ್ ಮಾಡುವಂಥ ಸಾಧ್ಯತೆ ಇದೆಯಾ ಸರ್? ಸಾಮಾನ್ಯ ಜನರು ಕಡಿಮೆನೇ ಹುಡುಕೋದು. ಅದರಲ್ಲಿ ಸ್ವಲ್ಪ ಐಫೈ ಇರೋ ಜನಗಳು ಐಫೈ ಬ್ರ್ಯಾಂಡ್ಗಳು, ಐಫೈ ಕ್ವಾಲಿಟಿಗಳು ಕೇಳ್ತಾರೆ. ಬಟ್ ತುಂಬ ಜನ ಕಡಿಮೆ ಸಾಮಾನ್ಯರ ಕಡಿಮೆ ಬೆಲೆಯಲ್ಲಿ ಅಂತ ಅಕ್ಕಿನ ಜಾಸ್ತಿ ತೊಗೊತಾರೆ. ಹೌದು. ಇನ್ನು ಅಕ್ಕಿಗಳನ್ನು ಹೊರತುಪಡಿಸಿ ಬೇಳೆ ಅಥವಾ ಮನೆಗೆ ಸಂಬಂಧಪಟ್ಟ ಹಾಗೆ ತೊಗರಿ ಬೇಳೆ ಇರ್ಬೋದು ಅಥವಾ ಉದ್ದಿನ ಬೇಳೆ ಇರ್ಬೋದು, ಇವುಗಳ ಏನು ಬೆಲೆಗಳ ಏರಿಕೆ ಮತ್ತು ಇಳಿಕೆ ಯಾವ ರೀತಿಯಾಗಿದೆ ಸರ್? ಮೇಡಮ್, ಈ ಸಲ ಯಥೇಚ್ಛವಾಗಿ ಧಾನ್ಯ ಸಂಗ್ರಹಣೆ ಜಾಸ್ತಿ ಇರೋದ್ರಿಂದ ರೇಟ್ ಭಾಳ ಕಡಿಮೆ ಆಗಿದೆ. ಬಟ್ ಅದರಲ್ಲಿ ಕೆಲವೊಂದು ಪ್ಲಸ್ಸು ಮೈನಸ್ ನಡೀತಾ ಇರುತ್ತೆ. ಒಂದು ಏರಿಕೆ ಇಳಿಕೆ ಕಾಮನ್ ಇರುತ್ತೆ. ಬಟ್ ಅತಿಯಾಗಿ ಏನೋ ದರ ಇಳಿದಿಲ್ಲ, ಅತಿಯಾಗಿ ದರ ಏರಿಲ್ಲ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಭಾಳ ಕಡಿಮೆ ಆಗಿದೆ. ಒಂದು ಕೆ ಜಿ ಬೇಳೆ 20ರಿಂದ 30 ರೂಪಾಯಿ ಕಡಿಮೆ ಆಗಿದೆ, ಇವತ್ತು ಕಡಿಮೆ ಆಗಿದೆ. ಎಲ್ಲ ತೊಗರಿ ಬೇಳೆ, ಹೆಸರು ಕಾಳು ಎಲ್ಲ ನಿಮಗೆ ಕ್ವಾಲಿಟಿ ವೈಸ್. ಇವಾಗ ಏನಾಗಿದೆ, ಯಾವುದು ಕ್ವಾಲಿಟಿ ಇಲ್ವೋ ಅದಕ್ಕೆ ರೇಟ್ ಕಡಿಮೆ ಇದೆ, ಕ್ವಾಲಿಟಿ ಇರೋದಕ್ಕೆ ರೇಟ್ ಇದ್ದೇ ಇರುತ್ತೆ. ಈ ಸಲ ಎಲ್ಲ ಬೆಳೆದಿದ್ದಾರೆ, ಮತ್ತು ಬೆಂಬಲ ಬೆಲೆ ಸಿಕ್ಕಿಲ್ಲ ಗೌರ್ಮೆಂಟಿಂದ. ಕೆಲವು ಧಾನ್ಯಗಳಿಗೆ ಯಾರೂ ಕೊಟ್ಟೇ ಇಲ್ಲ ಈ ಸಲ. ಅದೊಂದು ಇವಾಗ ರಾಗಿಗೆ ಕೊಟ್ಟಿದ್ದಾರೆ. ರಾಗಿ ಈಕ್ವಲ್ ರೈಸ್ ಆಗಿದೆ, ರಾಗಿಗೆ ಬೆಂಬಲ ಬೆಲೆ ಇದೆ. ನಮ್ಮಲ್ಲಿ 48 ರೂಪಾಯಿ ರಾಗಿ ಇದೆ, ಅಕ್ಕಿ 40 ರೂಪಾಯಿ ಸಿಗುತ್ತೆ. ಈ ಸಲ ಏನಾಗಿದೆ, ರಾಗಿಗೆ ಬೆಂಬಲ ಬೆಲೆ ಸಿಕ್ಕಿದೆ, ರೇಟ್ ಜಂಪ್ ಆಗಿದೆ. ಅಕ್ಕಿಗೆ ಬೆಂಬಲ ಬೆಲೆ ಸಿಕ್ಕಿಲ್ಲ, ಅಕ್ಕಿ ರೇಟ್ ಕಮ್ಮಿ ಆಗಿದೆ. ಎಲ್ಲ ಬೇಳೆಗಳು ಅಷ್ಟೇ, ನಿಮಗೆ ತುಂಬ ಬೇಳೆಗೆಲ್ಲ ಈ ಸಲ ಬೆಂಬಲ ಬೆಲೆ ಭಾಳ ಕಡಿಮೆ ಇರೋದ್ರಿಂದ ಯಥೇಚ್ಛವಾಗಿ ಮಾರ್ಕೆಟ್ಗೆ ನಮ್ಗೆ ಏನು ರೇಟ್ ಬೇಕೋ ಆ ರೇಟ್ ಸಿಗೋ ಲೆವೆಲ್ಗೆ ಬರ್ತಾ ಇದೆ. ಸರ್, ಈಗ ಮಳೆಗಾಲ ಆಗಿರೋದ್ರಿಂದ ಇನ್ನಷ್ಟು ಏನಾದರೂ ಕಮ್ಮಿ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಸರ್? ಮುಕ್ಕಾಲು ವಾಸಿ ಆಗುತ್ತೆ ಮೇಡಮ್. ಯಾಕೆಂದರೆ ಇವಾಗ ಮಳೆ ತುಂಬ ಬರ್ತಾ ಇರೋದ್ರಿಂದ ರೇಟ್ ಕಡಿಮೆ ಆಗುತ್ತೆ. ಬಟ್ ಈ ಸಲ ಡ್ಯಾಮ್ ರಿಪೇರಿ ಇರೋದ್ರಿಂದ ಮತ್ತೆ ಏರಿಕೆ ಸಂಭವನೂ ಇದೆ. ಯಾಕೆಂದರೆ ಅದು ಇದು ಭದ್ರಾ ಡ್ಯಾಮ್ದು ಈ ಸಲ ಅವ್ರದ್ದು ಗೇಟ್ಗಳೆಲ್ಲ ಇದು ಮಾಡಲಿಕ್ಕೆ ಹೇಳಿದ್ದಾರೆ. ನೆನ್ನೆ ಮೇಲೆ ಪೇಪರ್ನಲ್ಲಿ ಸೆಕ್ಷನಲ್ಲಿ ಮಾತಾಡಿದ್ದಾರೆ, ಮುಂದಾಲೋಚನೆಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ರೈತರು ಮತ್ತು ಅಲ್ಲಿ ಜನಗಳೆಲ್ಲ ಯಥೇಚ್ಛವಾಗಿ ದಂಗೆ ಎದ್ದಿದ್ದಾರೆ, ಇಲ್ಲ ಮಾಡೋಂಗಿಲ್ಲ ಅಂತ. ಬಟ್ ಇದು ಸಮಸ್ಯೆ ಇರೋದ್ರಿಂದ ಅದು ಮುಗಿಸ್ಲಿಕ್ಕೆ ಇವರು ಈ ಸಲ ಮುಂದುವರೆದ್ರೆ ಆ ಕಾಮಗಾರಿ ಮಾಡೋದ್ರಿಂದ ನೀರೆಲ್ಲ ಖಾಲಿ ಮಾಡಲೇಬೇಕಾಗತ್ತೆ. ಆವಾಗ ಸಮ್ಮರ್ ಬೆಳೆಗೆ ನಿಮಗೆ ನೀರು ಸಿಗಲ್ಲ, ಆವಾಗ ಸ್ವಲ್ಪ ಬೆಲೆ ಏರಿಕೆ ಆಗೋ ಚಾನ್ಸಸ್ ಇದೆ.
ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಯಾವ ವಸ್ತು ಅಂದರೆ ಧಾನ್ಯಗಳಿಗೆ ಕ್ವಾಲಿಟಿ ಕಡಿಮೆ ಇರುತ್ತೋ ಅಂತಹ ಧಾನ್ಯಗಳ ಬೆಲೆ ಪ್ರಮಾಣ ಕಡಿಮೆ ಆಗಿರುವಂಥದ್ದು. ಮತ್ತು ಇನ್ನೊಂದಿಷ್ಟು ಬೇಳೆ ಪದಾರ್ಥಗಳು ಅಥವಾ ಧಾನ್ಯಗಳೇನಿದೆ ಅವುಗಳ ಏನು ಈ ಸಲ ಬೆಳೆ ಜಾಸ್ತಿ ಆಗಿರೋದ್ರಿಂದ ಆ ಕಾರಣದಿಂದಲೂ ಮಂಡಿಗೆ ಸಾಕಷ್ಟು ಸ್ಟಾಕ್ಗಳು ಬಂದಿರೋದ್ರಿಂದನೂ ಕೂಡ ಕೆಲವೊಂದು ಬೆಲೆ 20ರಿಂದ 30 ರೂಪಾಯಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಈ ಸೀಸನ್ನಲ್ಲಿ ಜಾಸ್ತಿ ಅಂದರೆ ಕಡಿಮೆ ಆಗಿರುವಂಥದ್ದು. ಇನ್ನು ಈ ಮಳೆಗಾಲ ಆಗಿರೋದ್ರಿಂದ ಬೆಳೆ ಏನಾದರೂ ಅಂದರೆ ಸರ್ ಹೇಳಿದಾಗೇ ಕೆಲವೊಂದು ಡ್ಯಾಮ್ಗಳ ರಿಪೇರಿ ಇರೋದ್ರಿಂದ ಬೆಳೆ ಏನಾದರೂ ನಾಶ ಆದರೆ, ಅದರಿಂದ ಏನಾದರೂ ಸಮಸ್ಯೆ ಆದರೆ ಆಗ ಮತ್ತೆ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇಲ್ಲ ಅಂತಂದರೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅಂತಂದರೆ ಇದೇ ಬೆಲೆ ಮುಂದುವರಿಬೋದು ಅಥವಾ ಇನ್ನಷ್ಟು ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ಮಾಹಿತಿ. ಇದಾಗಿದ್ದು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.